ನಮಸ್ಕಾರ ರೀ. ನಮ್ಮವ್ರಿಗೆಲ್ಲ ನಮಸ್ಕಾರ. ನೋಡ್ರಿ, ಈಗಂತರೂ ಒಂದು ವಾರ ಐತ್ರಿ, ಹೆಚ್ಚು ಕಡಿಮೆ ಮಳೆ ಸ್ಟಾರ್ಟ್ ಆಗ್ಯದ. ಈ ವಿಡಿಯೋ ಒಂದು ವಾರ ಹಿಂದೆ ಬಿಡಬೇಕಾಗೈತೆ ರೀ. ಸ್ವಲ್ಪ ನಾನು ಒಂದು 3 ಎಕರೆ ಅಂದ್ರೆ ಒಂದು 2400 ಗಿಡ ತೆಗಿ ಹಚ್ಕೊಳಕತ್ತೀನಿ. ಆ ಕೆಲಸ ಒತ್ತಡದಿಂದ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಈಗ ಮಾಡತ್ತೀನಿ. ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ ರೀ, ಒಂದು ವಿಷಯ ಅಂತೂ ನಾ ನಿಮ್ಗೊಂದು 15-20 ದಿವಸನ ಹಿಂದೆ ಹೇಳಬೇಕಾಗಿತ್ತು ರೀ. ನಾವು ಯಾವ ರೀತಿ ಕಡ್ಡಿ ಮಾಡ್ಕೋಬೇಕು, ಯಾವ ರೀತಿ ಕಣ್ಣುಗಳನ್ನು ಎಲೆಗಳನ್ನು ಚಿವುಟ್ಕೋಬೇಕು, ಎಷ್ಟೆಷ್ಟು ಎಲೆಗೆ ಚಿವುಟ್ಕೋಬೇಕು, ಯಾವ ಮೊಮೆಂಟನ್ನು ನಾವು ಇದು ಮಾಡ್ಕೋಬೇಕು. ಒಂದು ವರ್ಷ ಮಳೆ ಏಪ್ರಿಲ್ದಾಗ ಜಾಸ್ತಿ ಇರ್ತದೆ, ಮೇ ತಿಂಗಳದಾಗ ಒಂದು ವರ್ಷ ಕಡಿಮೆ ಇರ್ತದೆ. ಅಂಥ ಟೈಮ್ ಸಿಚುವೇಶನ್ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು. ಆಮೇಲೆ ಈಗ ಸ್ವಲ್ಪ ನೀರು ಕಡಿಮೆ ಇದ್ದವ್ರು ಯಾವ ರೀತಿ ಹ್ಯಾಂಡಲ್ ಮಾಡ್ಕೋಬೇಕು. ಆಮೇಲೆ ಇವು ಸ್ವಲ್ಪ ಲೇಟ್ ಮಾಡಿ ಪ್ಲಾಟ್ಗಳು ಸಿಗ್ತಿರ್ತವೆ, ಅವ್ರು ಯಾವ ರೀತಿ ಹ್ಯಾಂಡಲ್ ಮಾಡ್ಕೋಬೇಕು ಅನ್ನೋದು ವಿಡಿಯೋ ನಾವು ಒಂದು 20 ದಿವ್ಸ ಮೊದಲೇ ಇದು ವಿಡಿಯೋ ಮಾಡಬೇಕಾಗಿತ್ತು ರೀ. ಕೆಲಸದ ಒತ್ತಡದಿಂದ ನನಗೆ ಮಾಡೋಕ್ಕಾಗಿಲ್ಲ. ಭಾಳಷ್ಟು ಸಾರಿ, 1-2 ಸಾರಿ ನಾನು ನಿಮಗೆ ಸುಳ್ಳು ಹೇಳ್ದಂಗೆ ಆಯ್ತು ರೀ. ಈಗ ಸದ್ಯಕ್ಕೆ ನೋಡಿರಿ, ಈ ವಿಡಿಯೋ ಏನದ ನಾ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋ ಕಳಿಸ್ತೀನಿ ರೀ. ನಾ ಇದು ಯಾವ ರೀತಿ ನಾ ಮಾಡ್ಕೋಬೇಕಾಗಿತ್ತು ಅನ್ನೋದು. ಈಗ ಸದ್ಯಕ್ಕೆ ಈಗ ಮಳೆ ಆಗ್ಲಾಗತ್ತದ ರೀ. 4-5 ದಿವಸ ಮೇಲೆ ಐತ್ರಿ, ಹೆಚ್ಚು ಕಡಿಮೆ ಒಂದು ವಾರ ಆಗಕ್ಕೆ ಬತ್ರಿ ಮಳೆ ಆಗಾಕತ್ತದ. ಈ ಮಳೆ ನಮ್ಮ ದ್ರಾಕ್ಷಿ ಪ್ಲಾಟಿಗೆ ಒಳ್ಳೆಯದು ಕೆಟ್ಟದ್ದು, ಅಥವಾ ಇದರಿಂದ ಪ್ರಾಬ್ಲಮ್ ಏನಾಗ್ತದ, ಅಥವಾ ಪ್ರಾಬ್ಲಮ್ಗಳು ಯಾವ ರೀತಿ ಸಾಲ್ವ್ ಆಗ್ತವೆ, ಮತ್ತು ಈ ಟೈಮ್ದಾಗ ನಾವು ಏನೆಲ್ಲ ಔಷಧಗಳನ್ನು ಸ್ಪ್ರೇ ಮಾಡ್ಕೋಬೇಕು, ಕೆಲವೊಂದು ಔಷಧಗಳನ್ನು ಅವಾಯ್ಡ್ ಮಾಡಬೇಕಾಗ್ತದೆ, ಕೆಲವೊಂದು ಗೊಬ್ಬರಗಳನ್ನಂತರೂ ಒಟ್ಟೆ ಬಿಡಲೇಬಾರ್ದು. ಮತ್ತು ಇದು ಮಳೆ ಆಗೋದ್ರಿಂದ ನಮಗೆ ಏನು ಲಾಭಗಳದಾವು, ಮತ್ತು ಏನು ಪ್ರಾಬ್ಲಮ್ಸ್ ಅದಾವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ಪೂರ ತಿಳ್ಕೋತ ಹೋಗಮ್ರಿ. ಆಮೇಲೆ ಇನ್ನೊಂದು ಏನದ, ನನ್ನ ಪ್ಲಾಟ್ ವಿಡಿಯೋನೇ ಈ ಸಾರಿ ಒಟ್ಟು ಯೂಟ್ಯೂಬ್ನಾಗ ಬಂದೇ ಇಲ್ಲ ರೀ. ಏನದಾವ ಇಲ್ಲೋ ಒಂದು ಜಾಗನಾಗ ಕೂತು ವಿಡಿಯೋ ಮಾಡೀನಿ. ಮತ್ತು ನನ್ನೂ ಯಾವ ರೀತಿ ಕಡ್ಡಿ ಆಗ್ಯಾವ, ಮತ್ತು ದಿನ ಎಷ್ಟಾಯಿತು, ಮತ್ತು ಭಾಳಷ್ಟು ರೈತರು ಎಕರೆ ಕೈ ಟನ್ ದ್ರಾಕ್ಷಿ ಬೆಳೆದಂಥ ರೈತರು ನೆಕ್ಸ್ಟ್ ವರ್ಷ ಕಡ್ಡಿ ಸರಿ ಆಗಂಗಿಲ್ಲ, ಮತ್ತು ವೀಕ್ನೆಸ್ ಕಡ್ಡಿ ಬರ್ತಾವೆ, ಆಮೇಲೆ ತಪ್ಪಲ್ ಒಳಗೆ ತಕ್ಕತ್ತಿರಂಗಿಲ್ಲ, ಕಡ್ಡಿ ಸಣ್ಣ ಬರ್ತದೆ, ಹೀಗೆಲ್ಲ ಭಾಳಷ್ಟು ರೈತರು ನನಗೆ ಹೇಳ್ತಿದ್ರು ಅವ್ರವ್ರ ಅನುಭವ. ಬಟ್ ಆ ಅನುಭವ ಅಂತೂ ನನ್ನಲ್ಲಿ ಯಾವ ರೀತಿ ಆಗ್ಯದ ಅಥವಾ ಆಗಿಲ್ಲ ಅನ್ನೋ ಬಗ್ಗೆ ಈ ವಿಡಿಯೋದಾಗ ನನ್ನ ಪ್ಲಾಟ್ ವಿಡಿಯೋ ಸಂಪೂರ್ಣ ತೋರಿಸ್ತೀನಿ ರೀ. 2 ಪ್ಲಾಟ್ ತೋರಿಸ್ತೀನಿ, ಯಾವ ರೀತಿ ಆಗ್ಯದ ಅನ್ನೋದು ನೋಡಾಕತ್ತೀರಂತ. ನಾವು ಏನೆಲ್ಲ ಕ್ರಮಗಳನ್ನು ಮಾಡ್ಕೊಂಡು ಅನ್ನೋದು ಮತ್ತೆ ವಿಡಿಯೋದಾಗ ಹೇಳ್ಕೊತ ಹೋಗ್ತೀನಿ ರೀ. ಈಗ ಸದ್ಯಕ್ಕೆ ಮಳೆ ಏನು ಆಗ್ಲಾಗತ್ತದಲ್ಲ ರೀ, ಇದು ಅಮೃತಕ್ಕೆ ಅಮೃತ ಉಣಿಸ್ದಂಗೆ ನನ್ನ ಪ್ರಕಾರ ರೀ. ಯಾಕಂತಂದ್ರೆ ನೈಟ್ ಮಳೆ ಆಗಾಕತ್ತದ, ವಿಶೇಷವಾಗಿ ಡೇ ಆಗಲಾಗತ್ತಿಲ್ಲ ರೀ. ಹಂಗೆ 3-4 ಗಂಟೆ ಹಿಡ್ಕೊಂಡು ಮಳೆ ಆಗ್ತದೆ, ಮತ್ತು ಬೆಳಗಿನ ಜಾವ ಬಿಸಿಲು ಬಿಡ್ತದೆ, ಮತ್ತು ನೈಟ್ ಮಳೆ ಆಗಾಕತ್ತದ. ಈ ರೀತಿ ಮಳೆ ಆಗೋದ್ರಿಂದ ಅಮೃತಕ್ಕೆ ಅಮೃತ ಉಣಿಸ್ದಂಗೆ ನಮ್ಗೆ ಆಗಾಕತ್ತದ. ಯಾಕಪ್ಪ ಇದು ಅನ್ನೋದು ಹಿಂಗೆ ಯಾಕೆ ನೀವು ಹೇಳತ್ತೀರಿ ಅಂತಂದ್ರೆ, ಈಗ ನೋಡಿರಿ, ನಮ್ಮ ಪ್ಲಾಟ್ಗಳಿಗಂತರೂ ಎಲ್ಲ ಬೇರೆ ಆ್ಯಕ್ಟಿವ್ ಇರೋಂಗಿಲ್ಲ. ನೀವು 2 ತಾಸು ನೀರು ಬಿಡ್ರಿ, 3 ತಾಸು ನೀರು ಬಿಡ್ರಿ, ಡೈಲಿ 10 ತಾಸು ನೀರು ಬಿಡ್ರಿ, ನಾವೇನು ಮಾಡಿದ್ರು ಗಿಡಕ್ಕೆ ಆ ಕಡೆ ಈ ಕಡೆ 1 ಫೂಟ 1.5 ಅಥವಾ 2 ಫೂಟ್ ಹಿಂಗೆ ಸರೌಂಡಿಂಗ್ ಇರೋವು ಅಷ್ಟು ನೀರು ನಮಗೆ ತೇವಾಂಶ ಆಗ್ತದೆ. ಆಮೇಲೆ ಕೊಟ್ಟಂಥ ಗೊಬ್ಬರ ಏನದ ಜಾಸ್ತಿ ನೀರು ಬಿಟ್ಟೇವಂದ್ರೆ ನಾವು ತಿಪ್ಪಿ ಕಾಂತ ಹಾಕಲಿ, ಅಥವಾ ಸರ್ಕಾರಿ ಗೊಬ್ಬರನೇ ಹಾಕಲಿ, ಅಥವಾ ನಮ್ಮದೇ ಆದಂಥ ಕೆಲವೊಂದು ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಯೂಸ್ ಮಾಡ್ತೀವಿ, ಸ್ಲೇರಿ ಅವು ಇವು ಎಲ್ಲ ಜಾಸ್ತಿ ನೀರು ಕೊಡೋದ್ರಿಂದ ದೂರ ಹೋಗ್ಬಿಡ್ತಾವೆ. ಆಮೇಲೆ ನೀರು ತಿಳಿಯಾಗಿಬಿಡ್ತದೆ. ಅದು ಕೊಡೋ ನೀರು ಜಾಸ್ತಿ ಅದೆಲ್ಲ ಗೊಬ್ಬರ ಕೊಟ್ಟು ತಿಳಿಯಾಗಿ ಏನದ ಗಿಡಕ್ಕೆ ಆಟೋಮೆಟಿಕ್ ನೀರು ಜಾಸ್ತಿ ಆಯ್ತಂದ್ರೆ ಗಿಡ ಏನದ ಆಹಾರವನ್ನು ಹೀರ್ಕೊಳ್ಳೋದು ಕೈ ಬಿಡ್ತದೆ, ಹಚ್ಚ ಹಸಿರು ಉಳ್ಕೊಂಡು ಬಿಡ್ತದೆ. ನಾವು ನೀರು ಸಾಕಷ್ಟು ಕೊಟ್ಟೀನಿ ರೀ, ಗೊಬ್ಬರ ಚೀಲಗಟ್ಟಲೆ ಕೊಟ್ಟೀನಿ, ನಂದು ಎಣ್ಣೆ ಸೆಂಡನೇ ಏಳೋಲಾಗ್ಯದ, ಹೆಂಗೆ ಮಾಡೋದು ಅಂದಿರ್ತೀವಲ್ಲ, ಇಂಥದ್ರಿಂದ ನಮಗೊಂದು ಸ್ವಲ್ಪ ಸಮಸ್ಯೆ ಆಗಿರ್ತದೆ. ಇದು ಒಂದು. ಆಮೇಲೆ ಈಗ ಭಾಳಷ್ಟು ನಾವು ಔಷಧಿಗಳನ್ನು ಸ್ಪ್ರೇ ಮಾಡ್ಕೊತಿರ್ತೀವಿ. ಆಮೇಲೆ ಔಷಧಿಗಳು ಸ್ಪ್ರೇ ನಮ್ಮ ರೈತರು ಚಾಡ್ ತೊಗೊಳ್ಳುವಂಥ ರೈತರಿಗೆ ಏನು ಮಾಡಿರ್ತೀನಿ ರೀ, ಏಪ್ರಿಲ್ ಮೇ ತಿಂಗಳದಾಗ 3 ದಿನಕ್ಕೊಂದು ಔಷಧ ಹೊಡ್ಕೋರಿ, 1 ದಿನ ಬಿಟ್ಟು 1 ದಿನ ಹೊಡಿಬೇಡ್ರಿ ಅಂತ ನಾ ಹೇಳಿರ್ತೀನಿ. ಯಾಕೆ ಹೇಳಿರ್ತೀನಿ ಅಂತಂದ್ರೆ, ಈಗ ಸಪೋಸ್ ಒಂದು ಉದಾಹರಣೆ ಕೊಡ್ತೀನಿ ರೀ, ಗಪ್ಪನೆ ನಿಮ್ಗೆ ಅನುಕೂಲ ಆಗ್ತದೆ. 100 ಚೀಲ ಒಂದು ಜಾಗನಾಗ ತೆಪ್ಪಿ ಹೊಡೆದಿರ್ತೀವಿ. ಒಂದು ಮನುಷ್ಯಾಗ ಆ ತೆಪ್ಪಿ ಇನ್ನೊಂದು ಕಡೆ ಹೊಡಿಬೇಕಂದ್ರೆ, ಆ ಚೀಲ ಎತ್ತಿ ಇನ್ನೊಂದು ಕಡೆ ಕಳಿಸ್ಬೇಕಂದ್ರೆ ಅವ್ನಿಗೊಂದು 2-3 ತಾಸು ಟೈಮ್ ತೊಗೊಂತು. ಅದೇ 100 ರೈತರಿಗೆ, 100 ಮನುಷ್ಯರಿಗೆ ಅಥವಾ 100 ಇವ್ರಿಗೆ ಲೇಬರ್ಗೆ ಏನಾಗ್ತದೆ, ಒಂದೊಂದು ಚೀಲ ಒಯ್ಯಿ ಅಂದ್ರೆ 10 ಮಿನಿಟ್ನಾಗ ಒಟ್ಟನೆ ಒಯ್ದು ಹೋಗಿಬಿಟ್ಟಿರ್ತಾರೆ. ಹಂಗೆ ನಾವು ಏನೆಲ್ಲ ಪ್ರಯತ್ನ ಮಾಡಿರಿ, ನೀವು 5 ತಾಸು 10 ತಾಸು ನೀರು ಬಿಟ್ರೂ ನಮ್ಮ ಸೆಂಟ್ರದನ್ ಬೇರೆ, ಶಾಲಿನ ಸೆಂಟ್ರದನ್ ಬೇರೆ,
ಏನದ ತೇವಾಂಶ ಇರಲ್ಲ, ಹಸಿ ಇರಲ್ಲ. ಅವಕ್ಕೆ ಆಹಾರಗಳೇನದ ಎಲ್ಲ ಕಡೆ ಒಂದು ನರ ನಮ್ಮದೇನು ಬೇರಿನ ನರ ಅದಾವಲ್ಲ, ಪ್ರತಿಯೊಂದು ಉಲಾಂಡಿಗೆ ಒಂದೊಂದು ನೀವು ಕಡ್ಡಿ ಕಟ್ ಮಾಡಿ ನೋಡ್ರಿ, ಒಳಗೆ ಸಣ್ಣ ನರಗಳು ಇರ್ತಾವೆ. ಆ ನರಗಳಿಗೆ ಒಂದೊಂದು ಬೇರು ಒಂದೊಂದು ಸಪ್ಲೈ ಕೊಡ್ತಿರ್ತದೆ. ಅಂಥ ಟೈಮ್ದಾಗ ನಾವು ಎಷ್ಟೇ ನೀರು ಬಿಟ್ಟರು ಕಡ್ಡಿ ಚೇಳಲಾಗ್ಯದ್ರಿ ಚಿಗ್ಯಾಲಾಗ್ಯದ ಅಂತಿರ್ತೀವಲ್ಲ, ಅದೇ ಮಳೆ ಆಯ್ತಂದ್ರೆ ಎ ಟು ಝಡ್ ಎಲ್ಲಿ ಗ್ಯಾಪ್ ಅನ್ನೋಂಥ ಕೊಡೋಂಗಿಲ್ಲ. ಕಲ್ಲು ಬಾಜು ಆಗಲಿ, ದೂರ ಆಗಲಿ, ನಡುವಾಗಲಿ, ಸೆಂಟ್ರದಾಗಲಿ ಎಲ್ಲಿನೂ ಗ್ಯಾಪ್ ಕೊಡಲಾರ್ದೆ ಏನದ ತೇವಾಂಶ ಆಗಿ ಹಸಿ ಆಗಿಬಿಡ್ತದೆ. ಹಸಿ ಆಯ್ತಂದ್ರೆ ಎಲ್ಲ ಬೇರುಗಳು ಒಮ್ಮೆ ಆ್ಯಕ್ಟಿವ್ ಆಗಿಬಿಡ್ತದೆ. ಆ್ಯಕ್ಟಿವ್ ಆಗಿ 100 ಚೀಲ 10 ಮಿನಿಟ್ನಾಗ ಹೆಂಗೆ ನಮಗೆ ಎತ್ತಿ ಒಯ್ದಿಡ್ತಾರಲ್ಲ, ಆ ರೀತಿ ಬೇಕಾದ ಎಲ್ಲ ನ್ಯೂಟ್ರನ್ಸ್ಗಳು, NPKಗಳು, ಜೀವಾಣುಗಳು, ಕೆಲವೊಂದು ಜಾಸ್ತಿ ಮಳೆಗೆ ಕೆಲವೊಂದು ಅವು ಗೊಬ್ಬರ ಔಷಧ ಉತ್ಪತ್ತಿ ಆಗ್ತಿರ್ತದೆ. ನಿಮಗೆ ಡಿಟೇಲಾಗಿ ಹೇಳಂಗಿಲ್ಲ, ಭಾಳ ಅದದು ಹೇಳ್ಬೇಕಂದ್ರೆ ಮೊನ್ನೆ ಟೈಮ್ ಸಿಕ್ಕರೆ ಮತ್ತೊಂದು ವಿಡಿಯೋದಾಗ ನೋಡಾಮಂತ್ರಿ. ಇವು ಮಳೆಯಾಗಿ ಆಮೇಲೆ ಬಿಸಿಲು ಹೀಟ್, ಆಮೇಲೆ ಕೆಳಗೆ ಮಣ್ಣು ಒಣ ಮಣ್ಣಿಗೆ ಬಿಸಿಲು ಹೀಟ್ನಾಗ ಮಳೆ ಆಯ್ತಂದ್ರೆ ಕೆಲವೊಂದು ಗೊಬ್ಬರಗಳು ಉತ್ಪತ್ತಿ ಆಗ್ತಿರ್ತಾವೆ, ಕೆಲವೊಂದು ಔಷಧಗಳು ಗಿಡಕ್ಕೆ ಉತ್ಪತ್ತಿ ಆಗ್ತಿರ್ತಾವೆ. ಅವು ಈ ಟೈಮ್ದಾಗ ಏನಾಗಿಬಿಡ್ತಾವೆ, ಕರೆಕ್ಟಾಗಿ ವರ್ಕ್ ಮಾಡ್ತಿರ್ತಾವೆ. ಅಂಥ ಟೈಮ್ದಾಗ ಕೆಲವೊಂದು ಔಷಧಗಳು ಈ ಟೈಮ್ದಾಗ ನಾವು ಅವಾಯ್ಡ್ ಮಾಡಬೇಕಾಗ್ತದೆ, ಹೊಡಿಬಾರ್ದು, ಬಿಡಬೇಕಾಗ್ತದೆ ರೀ. ಎಲ್ಲ ನಡೀತಾ ತಂದು ಹೊಡೆದ್ರೆ ಹಂಗೆ ನಡೆಯಂಗಿಲ್ಲ. ಇಂಥ ಟೈಮ್ದಾಗ ಒಟ್ಟು ಬೇರುಗಳು ಆ್ಯಕ್ಟಿವ್ ಆಗಿ ಎಲ್ಲ ಐತತಾನೆ ಹೇಳ್ದಲ್ರಿ, ನ್ಯೂಟ್ರಿಯನ್ಸ್, ಕೆಲವೊಂದು NPKಗಳು, ಕೆಲವೊಂದು ಹೆಚ್ಚು ಕಡಿಮೆ ಜಾಸ್ತಿ ಕ್ಯಾಲ್ಸಿಯಮ್ ಮತ್ತೆಲ್ಲ ಭಾಳ ನೈಟ್ರೋಜನ್ ಇವೆಲ್ಲ ಜಾಸ್ತಿ ಈ ಟೈಮ್ನಾಗ ವರ್ಕ್ ಮಾಡ್ತಿರ್ತಾವೆ. ಈಗ ಏನದ ಕ್ಷಣಕ್ಕೂ ಏನದ ಡಬಲ್ ಆಹಾರ ಉತ್ಪತ್ತಿ ಮಾಡಿ ಕಳಿಸ್ತಿರ್ತವೆ. ಈ ಬಿಸಿಲು ಮ್ಯಾಗ ಸ್ಮೂತ್ ಮೋಡದೊಳಗಿನ ಸ್ಮೂತ್ ಬಿಸಿಲು ಬೀಳ್ತಿರ್ತದಲ್ಲ, ಇದರಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ 3 ರಿಂದ 4 ಎಕರೆ 5 ಪಟ್ಟಾಗಿರ್ತದೆ. ಆಗ ಏನಾಗಿಬಿಡ್ತದೆ, ಆಹಾರ ಉತ್ಪತ್ತಿ ಪ್ರಮಾಣ ಜಾಸ್ತಿ ಆಗಿರ್ತದೆ. ಆ ಟೈಮ್ದಾಗ ನಿಮಗೆ 3 ದಿನಕ್ಕೊಮ್ಮೆ ಔಷಧ ಹೇಳಿರ್ತೀನಿ. ಯಾಕೆ ಎಟ್ಟತ್ತ ನಿಮ್ಗೆ ಉದಾಹರಣೆ ಕೊಟ್ಟಿನಲ್ಲ, ಎಲ್ಲ ಅಟ್ಟೆ ಇದ್ದು ಬೇರುಗಳದಂದು ಅಲ್ಲಿ ಇದಿಟ್ಟೆ ತನಗೆ ಎಷ್ಟು ನೆಲಕಿ ಇರ್ತದೆ ಅಟ್ಟನ್ನೇ ನಮಗೆಲ್ಲ ಗೊಬ್ಬರ ಔಷಧ ನ್ಯೂಟ್ರನ್ಸ್ಗಳನ್ನು ಗಿಡಕ್ಕೆ ಎತ್ತು ಕೊಡ್ಬೇಕಾದ್ರೆ 2-3 ದಿವಸಗಟ್ಟಲೆ ಟೈಮ್ ಹೋಗ್ತಿರ್ತದೆ. ಅದನ್ನು ನೋಡಿಕೊಂಡು ಅಬ್ಸರ್ವ್ ಮಾಡಿಕೊಂಡು ದಿನ ಚೇಂಜ್ ಕೊಡ್ಕೊಂತ ಹೋಗ್ತಿರ್ತೀವಿ ನಾವು. ಅದನ್ನು ಅಬ್ಸರ್ವ್ ಮಾಡ್ತಿರ್ತೀವಿ ರೀ. ಯಾಕಂತಂದ್ರೆ ಹೋದ ವರ್ಷ ಏಪ್ರಿಲ್ ಮೇ ತಿಂಗಳು ಫುಲ್ ಮಳೆ ಐತಿ, ಈ ವರ್ಷ ಮಳೆನೇ ಇಲ್ಲ. ಮತ್ತು ಆ ವರ್ಷಿಗೆ ಈ ವರ್ಷಿಗೆ ವ್ಯತ್ಯಾಸ ಆಗ್ತಿರ್ತದೆ. ಆ ವರ್ಷ ಎಲ್ಲ ಒಂದಿನ ಬಿಟ್ಟು ಒಂದಿನ ಔಷಧ ಹೊಡ್ಕೊಂಡಿವಿ, ಈ ವರ್ಷ ಇಲ್ಲ. ಹಂಗೆ ಮಾಡೋಕ್ಕೆ ಬರಲಿಲ್ಲ, ನಾವು ಪ್ರಯತ್ನ ಮಾಡಿದೀವಿ, ಆಗಲಿಲ್ಲ. ಅದಕ್ಕೆ ಈಗ ಸದ್ಯಕ್ಕೆ ಮಳೆ ಆಗ್ಯದ. ಅಂಥ ರೈತರು ಯಾರೇ ಇರಲಿ, ಅಥವಾ ನಮ್ಮ ಚಾಟ್ ಯೂಸ್ ಮಾಡೋ ರೈತರಾಗಲಿ ಅಥವಾ ಬೇರೆ ರೈತರು ಯಾರೇ ಆಗಿಲ್ಲರಿ, ಒಂದಿನ ಬಿಟ್ಟು ಒಂದಿನ ಗರ್ಭಧಾರಣೆ ಆಗುವಂಥ ಔಷಧಗಳು ಏನು ಶೆಡ್ಯೂಲ್ ಹಾಕ್ಕೊಂಡಿರ್ತಿರಲ್ಲ, ಒಂದಿನ ಬಿಟ್ಟು ಒಂದಿನ ಹೊಡೆಯೋದು ಭಾಳ ಉತ್ತಮ ಈ ಟೈಮ್ದಾಗ. ಮತ್ತು ಇನ್ನೊಂದು ರೀ, ನೈಟ್ರೋಜನ್ ಈ ನೀವು ಏನೇ ಅನ್ರಿ, ನಮ್ಮ ಈ ಜೂನ್ ತಿಂಗಳದಾಗ ಈ ರೋಣಿ ಮಳೆ, ಆಮೇಲೆ ಮಿರ್ಗಾದ ಮಳೆ, ಇದಕ್ಕಿಂತಲೂ ಮೊದಲಿನ ಮಳೆ ಏನು ಅಟ್ಟಪರಿ ಇಲ್ಲ. ರೋಣಿ ಮಳೆ, ಮಿರ್ಗಾದ ಮಳೆ ಇವೇನು 2 ಮಳೆ ಅದಾವಲ್ರಿ, ಈ ಟೈಮ್ದಾಗ ನೈಟ್ರೋಜನ್ ಏನು ಉತ್ಪತ್ತಿ ಆಗ್ತಿರ್ತದಲ್ಲ, ನೈಟ್ರೋಜನ್ನ ಕ್ಯಾಲ್ಸಿಯಮ್, ಯಾವ್ರಿ ಆರ್ಗ್ಯಾನಿಕ್ ಕ್ಯಾಲ್ಸಿಯಮ, ಆರ್ಗ್ಯಾನಿಕ್ ನೈಟ್ರೋಜನ್, ಇದರಟ್ಟು ಪವರ್ಫುಲ್ ಯಾವುದೂ ಅರಲ್ರಿ. ನೀವು 10 ಚೀಲ ಯೂರಿಯಾ ಹಾಕ್ರಿ, ಇದರಟ್ಟು ಪವರ್ಫುಲ್ ಆಗಂಗಿಲ್ಲ, ಅಷ್ಟು ಪವರ್ಫುಲ್ ಇರ್ತದೆ ಈ ಟೈಮ್ದಾಗ. ಮತ್ತು ಇದೇ ಮುಂದೆ ಹೋಗ್ರಿ, ನೀವು ಜೂನ್ ಎಂಡಿಗೆ ಹೋಗ್ರಿ, ನೀವು ಇಷ್ಟು ಪವರ್ಫುಲ್ ಇರೋಂಗಿಲ್ಲ ಆ ಟೈಮ್ದಾಗ. ಯಾಕಂತಂದ್ರೆ ಭೂಮಿ ಜಾಸ್ತಿ ಬಿಸಿಲು ತಿಂದು ಈ ರೀತಿ ಅದೊಂದು ಟರ್ನ್ ಆಗಿ, ಯಾಕಂದ್ರೆ ಸೃಷ್ಟಿನೇ ಅಂದಾರ್ರಿ, ಅದರದ್ದು ಆಳ ಆಗಲ್ಲ ಯಾರಿಗೆ ತಿಳಿದಿಲ್ಲ. ಎಲ್ಲೇ ಒಂದು ಸ್ವಲ್ಪ ತಿಳ್ಕೊಂಡಿರ್ತೀವಿ, ಅದನ್ನೇ ನಾವು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಿರ್ತೀವಿ. ಈ ರೀತಿ ನಮಗೆ ತಯಾರಾಗೋದ್ರಿಂದ ಆಹಾರ ಜಾಸ್ತಿ ಸಿಗೋದ್ರಿಂದ ಒಂದಿನ ಬಿಟ್ಟು ಒಂದಿನ ಔಷಧ ಸ್ಪ್ರೇ ಮಾಡ್ಕೋಬೇಕು. ಆಮೇಲೆ ಇದು ನಾವು 2ನೇ ಸೆಂಡ ಹೊಡೆದಂಥ ರೈತರದ್ದು ಈ ರೀತಿ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಸೈಟೋಕಿನಿನ್ ಇದು ಏನದ ಸ್ವಲ್ಪ ಜಾಸ್ತಿ ಬೇಕು ರೀ, ಪ್ರಚೋದಕಗಳು ಜಾಸ್ತಿ ಬೇಕು. ಅಂದ್ರೆ ಪ್ರಚೋದಕಗಳಂದ್ರೆ ಏನು ರೀ, ಲಿವೋಸಿನ, 6V, ಉರೇಶಿಲ್ಲ. ಆಮೇಲೆ ಇನ್ನೂ ಗರ್ಭಧಾರಣೆಗೆ ಸಾಕಷ್ಟು ಅದಾವಲ್ರಿ, ನಾವು ಗರ್ಭ ಫಾಸ್ಟ್ ಯೂಸ್ ಮಾಡ್ತೀವಿ. ಆಮೇಲೆ ಇವೆಲ್ಲ ಹಾರ್ಮೋನ್ಸ್ಗಳು ರೀ, ಎಲ್ಲನೂ ಹಾರ್ಮೋನ್ಸ್ಗಳು ಆ ಗಿಡಕ್ಕೆ ಆಟೋಮೆಟಿಕ್ ಈ ವಾತಾವರಣ ಏನು ಹೇಳ್ದಲ್ರಿ, ಮೋಡದನ್ನು ಬಿಸಿಲು ಗಿಡಕ್ಕೆ ಬಿದ್ದು ದ್ವಿತೀಯ ಸಂಶ್ಲೇಷಣಕ್ಕೆ 3 ರಿಂದ 4 ಪಟ್ಟು ಅಥವಾ 5 ಪಟ್ಟು ಜಾಸ್ತಿ ಆಗೋದ್ರಿಂದ ನಾವು ಈ ಟೈಮ್ದಾಗ ಈ ಪ್ರಚೋದಕಗಳು, ಈ ಸೈಟೋಕಿನಿನ್ ಕಂಟೆಂಟ್ ಇರುವಂಥ ಕೆಲವೊಂದು ಪ್ರಚೋದಕಗಳು ಈ ಟೈಮ್ದಾಗ ಒಂದಿನ ಬಿಟ್ಟು ಒಂದಿನ ಕೊಟ್ಟೇವಂದ್ರೆ ಈ ಆಹಾರ ತಯಾರು ಮಾಡ್ಕೊಂಡಿರ್ತ, ಅದ್ರ ಜೊತೆ ಇವು ಕೊಡೋದ್ರಿಂದ ಪ್ರತಿಯೊಂದು ಕಣ್ಣು, ಯಾವುದೇ ಕಣ್ಣು ಇರಲಿ, ಕೆಳಗಿನ 2 ಕಣ್ಣಂತರೂ ವಿಶೇಷವಾಗಿ ಗರ್ಭ ಮಾಡೋಕ್ಕೆ ಯಾರಿಂದ್ರೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ನಾವು ಪಡ ಓಡಿಸ್ಕೋಬೇಕಾಗಿರ್ತದೆ. ಆ ಟೈಮ್ದಾಗ ಏನಾಗಿರ್ತದೆ, ನೈಟ್ರೋಜನ್ ಕೊಟ್ಟಿರ್ತೀವಿ ಜಾಸ್ತಿ,
ಹಾಗಾಗಿ ಆ ಕಣ್ಣಿಗೆ ಗರ್ಭ ಆಗಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅದು ಮಾಡೋರಿದ್ರಂದ್ರೆ ಅದು ಅವ್ರ ತಾಕತ್ತು, ನಾನು ಏನು ಹೇಳಕ್ಕೆ ಬರಲ್ಲ. ಇಲ್ಲ ನಾ ಎಡ್ಡೆ ಕಣ್ಣು ಇದು ನನ್ನಲ್ಲಿ ಗೊನೆ ಬಂದವಂದ್ರೆ ಅದು ಅವ್ರ ತಾಕತ್ತು. ಬಟ್ ನಾವು ಕೆಲವೊಂದು ಒಂದು ಕಣ್ಣು ಎರಡು ಕಣ್ಣಿನೂ ನಿಮಗೆ ಫೋಟೋ ಹಾಕ್ತಿದ್ದೆ ಅಲ್ರಿ ನಾ ಹಿಂದೆ, ಅವೆಲ್ಲ ಸ್ವಲ್ಪ ಕೆಲವೊಂದು ಲೇಟ್ ಮಾಡಿ ಹೊಡೆದು ಬಂದಿರ್ತಾವಲ್ಲ ರೀ, ಅಂಥವಕ್ಕೆ ಅವು ಗರ್ಭಧಾರಣೆ ಆಗಿರ್ತಾವೆ. ಆ ಟೈಮ್ದಾಗ ನೈಟ್ರೋಜನ್ ಯುಕ್ತ ಗೊಬ್ಬರ ಕೊಟ್ಟಿರಲ್ಲ, ಹಂಗಾಗಿ ಆ ಟೈಮ್ದಾಗ ಗರ್ಭಧಾರಣೆ ಆಗಿರ್ತಾವೆ. ಈ ಫಸ್ಟಿಗೆ ಬಂದಂಥ ಕುಳಿಗೆ ಏನದ ಗರ್ಭಧಾರಣೆ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಏನದ ಆ ಟೈಮ್ದಾಗ ಇವೆಲ್ಲ ಗೊಬ್ಬರಗಳು ನಾವು ಒಂದು ಸ್ವಲ್ಪ ಔಷಧಗಳ ಮೇಲೆ ಸ್ಪ್ರೇ ಕೊಡೋದ್ರಿಂದ ಪ್ರತಿ ಒಂದು ಗೆಣಕ್ಕೆ ಉದ್ದು ಬರೋಂಗಿಲ್ಲ. ನಿಮ್ಗೆ ಅದನ್ನು ಹೇಳ್ತೇನಲ್ರಿ, ಈ ಪ್ರಚೋದಕಗಳು ಜಾಸ್ತಿ ಕೊಡೋದ್ರಿಂದ ಗೆಣಕ್ಕೆ ಉದ್ದು ಬರೋಲ್ಲ. ಮತ್ತು ನಾವು ಇಲ್ಲಿ ಏನದು ಇವು ಕೊಡಲಿಲ್ಲ ಅಂದ್ರೆ ಆಟೋಮೆಟಿಕ್ ಗೆಣಕಿ ಉದ್ದು ಆಗ್ತದೆ ರೀ ನಮ್ಮದು. ತಪ್ಪಲ್ಗಿರುವಂಥ ಗೆಣಕಿ, ಇದು ಬೇರೆ ಬೇರೆ ಹೆಸರದಿಂದ ಕರಿತಿರ್ತಾರೆ ರೀ, ಬಟ್ ನಾ ಗೆಣಕಿನೇ ಅಂತ ಹೇಳ್ತೀನಿ ನಿಮ್ಗೆ. ಇದು ಒಂದು ಬೆಸ್ಟ್ ಕೆಲಸ ಮಾಡ್ತದೆ ಮಳೆ ಈ ಟೈಮ್ದಾಗ ನಾವು ಕೆಲವೊಂದು ಪ್ರಚೋದಕಗಳು ಕೊಡೋದ್ರಿಂದ. ಆಮೇಲೆ ಇನ್ನೇನಾದ್ರಿ ತಪ್ಪಲ ಹೆಲ್ದಿಯಾಗಿ ಬಂದುಬಿಡ್ತದೆ. ಸೊಟ್ಟ ಹಿಂಗೆ ಯಾಕಂದ್ರೆ ತಳ್ಳಗೆ ವೀಕ್ನೆಸ್ ಒಳಗೆ ಕಾಣಿಸ್ತಿರ್ತಾವ್ರಿ. ಕೂನ್ ಹಿಡೋರಿಗೆ ಗೊತ್ತಾಗ್ತದೆ, ಎಲ್ರಿಗೂ ಗೊತ್ತಾಗಲ್ಲ ರೀ, ನಮಗೂ ಮೊದಲು ಗೊತ್ತಾಗಿಲ್ಲ. ಈಗೆಲ್ಲ ಅದ್ರಾಗ ಅಧ್ಯಯನ ಮಾಡ್ದಂಗೆ ಗೊತ್ತಾಗ್ಲತ್ತದ. ಕ್ಯಾಲ್ಸಿಯಂ ಕಡಿಮೆ ಆಯಿತು, ಆಮೇಲೆ ಜಿಂಕ್ ಕಡಿಮೆ ಆಯಿತು, ಮ್ಯಾಗ್ನೀಷಿಯಮ್ ಕಡಿಮೆ ಆಯಿತು, ಬೋರಾನ್ ಕಡಿಮೆ ಆಯಿತು, ಜಿಂಕ್ ಕಡಿಮೆ ಆಯಿತು. ಈ ತಿಳ್ಕೊಳ್ಳೋ ಶಕ್ತಿ ನಮಗೆ ಬಂದದಿ. ಫೋಟೋದಾಗಾದ್ರೂ ಗೊತ್ತಾಗ್ತದೆ ರೀ, ಬಟ್ ಏನಾದ್ರು ಪ್ಲಾಟ್ನಾಗ ತಿರುಗಾಡಿದ್ರೂ ಗೊತ್ತಾಗ್ತದೆ. ಇದು ತಿಳ್ಕೊಂಡವು ಯಾರು ರೈತರು ಅದಾರಲ್ಲ ಕಂಪಲ್ಸರಿ ಸಕ್ಸಸ್ ಆಗಿ ಸಾವಿರಾರು ರೈತರಿಗೆ ಹೇಳಕ್ಕೆ ಆಟೋಮೆಟಿಕ್ ಅದು ಹೇಳಕ್ಕೆ ಚಾಲೂ ಮಾಡಿಸ್ತದೆ ರೀ. ಹಾಗಾಗಿ ಇದನ್ನು ಏನು ಕಡಿಮೆ ಅದನ್ನು ನೋಡಿಕೊಂಡು ಹಂತವಾಗಿ ತಕ್ಕಂತೆ ಈ ಜಿಂಕ ಬೋರಾನ ಇವು ಏನದಾವಲ್ಲ ರೀ, ಇವು ಕೆಲವೊಂದು ಈ ಪ್ರಚೋದಕಗಳ ಜೊತೆ ಕಾಂಬಿನೇಷನ್ ಮಾಡಿ ಕೊಡ್ಬೇಕಾಗ್ತದೆ ಈ ಟೈಮ್ದಾಗ ರೀ. ಮತ್ತು ಮಳೆ ಆಗಿತ್ತಿಲ್ಲ ಅಂದ್ರೆ ಕುಡ್ಸಕ್ಕೆ ಬರಲ್ಲ ರೀ, ಅದನ್ನು ಹೇಳ್ತೀನಲ್ಲ ನಿಮಗೆ. ಮಳೆ ಆದ ಬಳಿಕ ಇನ್ನು ನಾವು ಗರ್ಭಿಣ ಔಷಧ 1 ರೌಂಡ 2 ರೌಂಡ 3 ರೌಂಡ್ 1 ರೌಂಡ್ 2 ರೌಂಡ್ ಅಂತ ವಿಶೇಷವಾಗಿ ಎಲ್ಲ ರೈತರದ್ದು ಮುಗಿದಿರ್ತಾವೆ. ಈ 3ನೇ ರೌಂಡ್ನಾಗ ಏನದ ಆ ರೀತಿ ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳನ್ನು ಅಥವಾ ಭೂಮಿ ಒಳಗೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳು ನಾವೇನು ಮಾಡ್ತೀವಿ ರೀ, ಜಾಸ್ತಿ ಏನದ ಮನ್ಯಾಗ ತಯಾರು ಮಾಡ್ತೀವಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳೀನಿ ರೀ. ಒಂದು ವೇಳೆ ಇದು ನಿಮ್ಗೆ ತಯಾರು ಮಾಡ್ಕೊಳ್ಲಿಕ್ಕೆ ಇದ್ರ ಫಾರ್ಮುಲಾ ನಿಮ್ಮಲ್ಲಿ ಇದ್ದಿತ್ತಿಲ್ಲ ಅಂದ್ರೆ ನೀವೇನು ಮಾಡಿರಿ, ಈ ಮೋನಿಸಾದವ್ರದ್ದು ಕೊಯ್ನೂರು ಡ್ರಿಪ್ ಮಿಕ್ಸ್ ಅಂತ ಬರ್ತದೆ ನೋಡಿರಿ, 1 ಎಕರೆಗೆ 2 kg. ಅದು ಈ ಟೈಮ್ದಾಗ 0.52-34 ಗೊಬ್ಬರ ಜೊತೆ ಈ ಎಕರೆಗೆ 2 kg ಜೊತೆ ಕೊಟ್ಬಿಟ್ರಿ ಅಂದ್ರೆ ಎಲ್ಲ ನ್ಯೂಟ್ರನ್ಸ್ಗಳು ಬ್ಯಾಲೆನ್ಸಾಗಿ ಗಿಡ ಹಚ್ಚ ಹಸಿರಾಗಿ ಎಲ್ಲಿ ಒಂದು ಸಣ್ಣ, ಈಗ ನೀವು ಇನ್ನೊಂದು ಪರೀಕ್ಷೆ ಮಾಡ್ಬೇಕು ರೀ, ಒಂದು ಕಣ್ಣು ಬಂದಿರ್ತವೆ, ಅದ್ರ ಬಾಜುಕ್ಕೆ ಒಂದು ಸಣ್ಣ ಕಣ್ಣು ಇರ್ತವೆ. ಅಕ್ಟೋಬರ್ದಾಗ ಚಾಟಿ ಹೊಡೆಯಲ್ಲ 2 ಎದ್ದು ಬಂದಿರ್ತವೆ, 2ಕ್ಕೂ ಗೊನೆ ಇರ್ತವೆ, ಯಾವ್ದು ತೆಗಿಬೇಕು ಯಾವ್ದು ಇಡಬೇಕು ಅನ್ನಂಗೆ ಆಗಿರ್ತದಲ್ಲ. ಆ ಬಾಜು ಕಣ್ಣು ಸಹಿತ ಗರ್ಭಧಾರಣೆ ಆಗ್ತಿರ್ತದೆ. ಯಾವುದ್ರಿ ಈ ನ್ಯೂಟ್ರಿಯೆಂಟ್ಸ್ ಬ್ಯಾಲೆನ್ಸ್ ಮಾಡೋದ್ರಿಂದ ಅಥವಾ ಇಲ್ಲಿ ಪ್ರಚೋದಕಗಳು ಸ್ಪ್ರೇ ಮಾಡೋದ್ರಿಂದ. ಹಾಗಾಗಿ ಈ ಟೈಮ್ ಏನದ ಯಾವಾಗಲೂ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ರೀ, ಭಾಳಷ್ಟು ವಿಡಿಯೋದಾಗಳೇನಿ ಆಕಾಶಕ್ಕಿಂತ ಅವಕಾಶ ದೊಡ್ಡದತ್ತ. ನೀವು ಯಾವ್ದು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಕೋರಿ, ಆಕಾಶಕ್ಕಿಂತ ಅವಕಾಶ ದೊಡ್ಡದತ್ತ. ಹಾಗಾಗಿ ನಮಗೆ ಸಿಕ್ಕಂಥ ಅವಕಾಶನ ಎಡೋದೇವಂದ್ರೆ ಲಕ್ಷಾನುಗಟ್ಟಲೆ ಇನ್ವೆಸ್ಟ್ಮೆಂಟ್ ಇರ್ತದೆ. ನಾವು ಪ್ರತಿ ಸಾರಿ ಏನೆಲ್ಲ ಮಾಡ್ತೀವಿ ರೀ, ನಮಗೆ ಒಟ್ಟು ಗೊನೆ ಸಂಖ್ಯೆನೇ ಕಡಿಮೆ ಬರ್ತದೆ. ಏನು ಮಾಡಬೇಕು ನಾವು, ಸಾಕಾಗಿ ಹೋಗ್ಯದ, ಪ್ಲಾಟೇ ತೆಗೀಲೇನು ಅನ್ನಂಗೆ ಅನ್ಸಲ್ಕತ್ತದತ್ತು ನನಗೆ ಫೋನ್ ಮಾಡಿ ರೈತರು ಕೇಳ್ತಿರ್ತಾರೆ. ಈ ಅವಕಾಶನ ನಾವು ತಪ್ಪಿಸ್ಕೊಂಡ್ರೆ ಈಗ ನಾ ಅಮೃತ ಕುಡ್ಸೋದಂಗೆ ಆಗ್ಯದತ್ತು ನಾ ಹೇಳತ್ತೀನಿ. ಈ ಅಮೃತ ಕುಡಿಸೋ ಟೈಮ್ದಾಗ ಕುಡ್ದಂಥ ಟೈಮ್ದಾಗ ನಾವೊಂದು ಸ್ವಲ್ಪ ಅದಕ್ಕೆ ಹೆಲ್ಪ್ ಮಾಡಿಬಿಟ್ಟೇವಂದ್ರೆ ನಮಗೆ ಯಾವ ರೀತಿ ಬೇಕು ಆ ರೀತಿ ಗರ್ಭಧಾರಣೆಯಾಗಿ ಎಷ್ಟು ಕಣ್ಣದ ಒಟ್ಟಕ್ಕೆ ಗೊನೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಮತ್ತು ವೈಟ್ ಗೊನೆ ಬರೋಕ್ಕೆ ಚಾಲು ಆಗಿಲ್ಲ. ಏಟಾಗ ಮಳೆ ಆಗ್ಯದ ನಡೀತತ್ತೋ, ನಮ್ಮ ಟ್ಯಾಕ್ಟ್ರ್ ಒಳಗೆ ಹೋಗಂಗಿಲ್ಲ, ನಡೀತತ್ತೋ, ಮಳೆ ಆಗ್ಯದ ಎಲ್ಲ ತಾನೇ ತಯಾರು ಮಾಡ್ಕೋತದತ್ತು ನಾವು ನೆಗ್ಲೆಕ್ಟ್ ಮಾಡ್ತಿರ್ತೀವಿ. ಬಟ್ ಆ ನೆಗ್ಲೆಕ್ಟ್ ಮಾಡಬೇಡ್ರಿ, ಆ ನೆಗ್ಲೆಕ್ಟೇ ನಮಗೆ ಮುಳ್ಳಾಗ್ತದೆ. ಒಮ್ಮೆ ಯಾವಾಗ ಮುಳ್ಳಾಗ್ತದೆ ರೀ, ಅಕ್ಟೋಬರ್ ಟೈಮ್ದಾಗ ಗೊನೆ ಬರೋಲ್ಲ, ಅವಾಗ ನಮ್ಮ ತಲೆ ಎಷ್ಟು ಹಾಪಾಗಿರ್ತದೆ. ಎಷ್ಟೆಲ್ಲ ಲಕ್ಷಾನುಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ನಮ್ಮ ಎಲ್ಲ ಅವೆಲ್ಲ ಬೇರೆ ಹೊಡೆದು ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಆ ರೀತಿ ಹಾಳಾಗಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ನಿಮ್ಗೆ ಇಟ್ಟತನ ಹೇಳ್ದಂಗೆ ಆಕಾಶಕ್ಕಿಂತ ಅವಕಾಶ ದೊಡ್ಡದ. ಈ ರೀತಿ ಕೆಲಸ ಮಾಡಿಕೊಂಡು ಮತ್ತು ಈ ಮಳೆ ಆಗೋದ್ರಿಂದ ನೀವೇನದ ಇನ್ನೊಂದು ಕೆಲವೊಬ್ಬ ರೈತರಿಗೆ ಸಮಸ್ಯೆ ಅದ. ಯಾವ ರೈತರಿಗೆ ಸಮಸ್ಯೆ ಅದ ಅಂತಂದ್ರೆ ಈ ಫಸ್ಟ್ ಶೆಂಡ ಹೊಡೆದು 2ನೇ ಶೆಂಡ ಚಿಗಿತಿರ್ತದೆ, ಅಂಥ ರೈತರಿಗೆ ಸಮಸ್ಯೆ ಅದ. ಯಾಕಂದ್ರೆ ಆಟೋಮೆಟಿಕ್ ಈಗಿನ ವಾತಾವರಣ ಕ್ಲಿಯರ್ ಅದ ರೀ. ಹೆಂಗೆ ಕ್ಲಿಯರ್ ಅದ ಅಂದ್ರೆ ನೈಟ್ ಮಳೆ ಆಗ್ತದೆ, ಬೆಳಗ್ಗೆ ಚಂತನ ಬಿಸಿಲು ಇರ್ತದೆ, ಮತ್ತು ನೈಟ್ ಮಳೆ ಆಗ್ತಿರ್ತದೆ. ಇದು ಒಂದು ಇದು ರೀ, ಇದು ಆಗೋದ್ರಿಂದ ಏನಾಗ್ಬಿಡ್ತದೆ, ಒಂದು ಯಾವ್ದಾರು ಒಂದು ಔಷಧ ಹಾಕೊಂಡು ಬಿಟ್ಟಿರ್ತೀವಿ ನಾವು, ನಮಗೆ ಕರ್ಪ ಬರುವಂಥ ಲಕ್ಷಣ ಕಡಿಮೆ ಆಗಿರ್ತದೆ. ಇದು ಒಂದು.
ಆಮೇಲೆ ಇನ್ನೊಂದು ಏನಾಗಿಬಿಡ್ತದೆ ರೀ, ಒಂದು ಕರ್ಪಾದ ಔಷಧ ಅಂತೂ ಹೊಡ್ಕೊಳಕ್ಕೆ ನಮ್ಗೆ ಮಳೆ ಅವಕಾಶ ಮಾಡಿಕೊಡಾಗತ್ತದ, ಇದು ಒಂದು. ಆಮೇಲೆ ಇನ್ನೊಂದು ಏನದ, ತ್ರೀಪ್ಸೂ ಕೆಲವೊಂದು ಮಟ್ಟಿಗೆ ಸಾಯ್ತಿರ್ತದೆ, ಕೆಲವೊಂದು ಮಟ್ಟಿಗೆ ಊಟತಿರ್ತದೆ. ನಾವು ಇವು ಏನು ಔಷಧಗಳು ಹಾಕೊತೀವಲ್ಲ, ಇದ್ರ ಹಾಕೊಳ್ಳೋದ್ರಿಂದ ನಾವು ಎರಡನ್ನೇ ಮ್ಯಾನೇಜ್ಮೆಂಟ್ ನಾವು ಮಾಡ್ಕೋಬೇಕು, ಇದು ಒಂದು ರೀ. ಆಮೇಲೆ ಅಂಥವ್ರು ಏನದ, ನಾವು ಒಂದು ಸ್ವಲ್ಪ ತಪ್ಪಲ್ಗೆ ಏನದ ಡ್ಯಾಮೇಜ್ ಆಗ್ಲಾರಂಗೆ ಒಂದು ಸ್ವಲ್ಪ ನೋಡ್ಬೇಕು ರೀ, ಸ್ಮೂತ್ ಔಷಧಗಳನ್ನು ಹೊಡಿಬೇಕು. ಯಾಕಂತಂದ್ರೆ ಭಾಳಷ್ಟು ಔಷಧಗಳು ಅದಾವೆ ರೀ. ಹೆಂಗೆ ರೀ, ಚಾಟ್ನಿ ಮಾಡಿದ ನಂತರ 35 ದಿನ ಒಳಗಡೆ ಹೊಡೆಯುವಂಥ ಔಷಧಗಳೇ ಬೇರೆ ಅದಾವೆ. 35 ದಿನ ಆದ ನಂತರ 60 ದಿನ ತನಕ ಹೊಡೆಯೋ ಔಷಧಗಳೇ ಬೇರೆ ಅದಾವೆ ರೀ. 60 ದಿನ ಆದ ನಂತರ 70-80 ದಿವಸ ತನಕ ಹೊಡೆಯೋ ಔಷಧಗಳು ಬೇರೆ ಅದ. ಅದ್ರ ಮುಂದೆ ಆ ಕಡೆ ಅಂತೂ ಬೇರೆನೇ ಅದಾವೆ. ನೀವು ಇಲ್ಲ ಇದನ್ನು ದವಣಿಗೆ ಬರ್ತದೆ, ಇದನ್ನು ಕರ್ಪಕ್ಕೆ ಬರ್ತದೆ, ಆ ಮುಂದಿನ ಔಷಧ ತಂದು ಇಲ್ಲಿ ಹೊಡೆದೇವಂದ್ರೆ, ಈ ಎಣ್ಣೆ ಶೆಂಡ ಚಳಿಗೆ ಟೈಮ್ದಾಗ ಹೊಡೆದೇವಂದ್ರೆ ಅದು ಆಗೋ ಸಮಸ್ಯೆ. ನಾವೆಲ್ಲ ನೀರು ಸಾಕು ಮಾಡಕ್ಕೆ ಕೊಡ್ತೀವಿ, ಗೊಬ್ಬರ ಸಾಕು ಮಾಡಕ್ಕೆ ಕೊಡ್ತೀವಿ, ಈ ರೀತಿ ನಮ್ಮ ಪ್ಲಾಟ್ ಒಟ್ಟು ಹೇಳಲ್ಲಾಗ್ಯದ. ಯಾಕಂದ್ರೆ ಅಲ್ಲಿ ಹೊಡೆಯುವಂಥ ಔಷಧ ಇಲ್ಲಿ ಹೊಡೆದಿರ್ತೀವಿ, ನಾವು ಸ್ಪ್ರೇ ಮಾಡಿರ್ತೀವಿ. ಯಾಕಂದ್ರೆ ನೆಗ್ಲೆಕ್ಟ್ ತಿಳ್ಕೊಬೇಕ್ರಿ. ನಾವು ರೈತರಾಗಿರ್ತೀವಿ ಅಂದ ಬಳಿಕ ನಮಗೆ ರೈತರೇ ಅತ್ತಾರ ರೀ. ನಾವು ಬೈಕ್ ಮೇಲೆ ಅಥವಾ ಏನೋ ತಿರ್ಗಾಡ್ಕೋತ ಹೋದ್ರೆ ನಮ್ಮನ್ನು ರೈತರು ಬಿಟ್ಟು ಇನ್ನೂ ಬೇರೆ ಏನೂ ಕರೆಯಲ್ಲ ನಮಗೆ. ನಾವು ರೈತರಾಗಿದ್ದ ಅಂದ ಪ್ರತಿಯೊಂದು ಹಂತ ಅಧ್ಯಯನ ಮಾಡ್ಬೇಕು ನಾವು. ಆವಾಗ ಮಾತ್ರ ನಮಗೇನದ, ನಮ್ಮ ದ್ರಾಕ್ಷಿ ಸಕ್ಸಸ್ಫುಲ್ ಆಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾ ಏನು ಹೇಳ್ತೀನಿ ರೀ, ಅಂಥ ರೈತರು ಈಗೇನದ ಎಣ್ಣೆ ಶೇಂಡ ಸಿಗುವಂಥ ರೈತರು ಸ್ಮೂತ್ ಆದಂಥ ಔಷಧಗಳು ಅದಾವೆ ರೀ. ಕರ್ಪ ಮೇಲೆ ಅದಾವು, ದವಣಿ ಮೇಲೆ ಅದಾವು, ಆಮೇಲೆ ತಪ್ಪಲ ಹಾರ್ಡ್ನೆಸ್ ಮಾಡ್ಕೊಲ್ಕ ಸ್ಮೂತ್ ಔಷಧಗಳು ಅದಾವೆ. ಅಂಥವನ್ನು ಔಷಧಗಳು ಸ್ಪ್ರೇ ಮಾಡ್ಕೋರಿ. ಕೆಲವೊಂದು ಹಾರ್ಡ್ನೆಸ್ ಔಷಧಗಳನ್ನು ಅವಾಯ್ಡ್ ಮಾಡ್ಕೋರಿ ಈ ಟೈಮ್ದಾಗ. ಈಗೆಲ್ಲ ನಾವು ಎಣ್ಣೆ ಶೇಂಡ ಹೊಡ್ಕೊಂಡಿವಿ, ನಮ್ಗೆ ಈ ಟೈಮ್ದಾಗ 70-80 ದಿವ್ಸಕ್ಕೆ ಹೊಡೆಯುವಂಥ ಔಷಧಿ ಈಗ ಹೊಡ್ಯಾಕೆ ನಡೆಯಂಗಿಲ್ಲ. ಯಾಕಂದ್ರೆ ಜಸ್ಟ್ ನಂದು ಎಣ್ಣೆ ಶೇಂಡ ಮುಗಿದು ಒಂದು 4-5 ದಿವಸ ಆಗ್ಯದ. ಈಗ ಆ ಔಷಧ ಹೊಡೆದು ಬಿಟ್ಟನಂದ್ರೆ ತಪ್ಪಲು ಕಾರ್ಚಿಂಗ್ ಆಗ್ತದೆ. ಆಟೋಮೆಟಿಕ್ ನಾವು ಏನು ರೀ, ನನ್ನ ತಪ್ಪಲೆ ಉದಿರು ಹೋಯ್ತಲ್ಲ, ಕಾರ್ಚಿಂಗ್ ಆದದ್ದು ನಮ್ಮ ಕಣ್ಣಿಗೆ ಸಹಿತ ಗೊತ್ತಾಗಂಗಿಲ್ಲ. ಆಟೋಮೆಟಿಕ್ ತಪ್ಪಲು ತಾನೇ ಉದುರು ಹೋಗಕ್ಕೆ ನೋಡ್ತಿರ್ತದೆ. ಮತ್ತು ಬುರಿ ಬರೋ ಮೂಮೆಂಟ ಅಥವಾ ತಪ್ಪಲು, ಆಮೇಲೆ ಇನ್ನೊಂದು ಕರ್ಪ ಮೂಮೆಂಟ್ ಆತಂದ್ರೆ ಏನಾಯ್ತು, 2-3 ದಿನಗಟ್ಟಲೆ ಮೋಡ್ ಮುಸುಕ್ ಹೋಗೋದು, ಕೋಲ್ಡ್ ಗಾಳಿ ಹೊಡಿತಿತ್ತಂದ್ರೆ. ಯಾಕಂದ್ರೆ ಬಡ್ಡ್ಯಾಕಟ್ಟೆ ಒಂದು ಗೇಣಾಗಲಿ, ಒಂದು ಚೋಟಿ ಗೇಣಾಗಲಿ, ಅಥವಾ ಒಂದು ಅರ್ಧ ಫೂಟ್ ಆಗಲಿ ಒಂದು ಸ್ವಲ್ಪ ನೀರು ಹರಿದಾಡಿರ್ತಂದ್ರೆ ಅದ್ರ ಕೆಳಗಿನ ಮಣ್ಣು ಒಟ್ಟು ಇನ್ನೂ ಒಣಗಿರ್ತದೆ, ಅದು ಕುದೀತಿರ್ತದೆ ಬಡ್ಡ್ಯಾಕ. ಮ್ಯಾಲೆ ಇದು ಕೋಲ್ಡ್ ವಾತಾವರಣ ಹೊಡಿತಿರ್ತದೆ. ಅದ್ರ ಮ್ಯಾಲೆ ಒಂದು ಗೇಣಾಗಲಿ, ಚೋಟಾಗಲಿ, ಎಟ್ಟೆಯಲ್ಲಿ ಅದು ಏನದ ತಂಪಾಗಿ ಆಹಾರ ಉತ್ಪತ್ತಿ ಮಾಡ್ತಿರ್ತದೆ. ಇದರದಿಂದ ಗಿಡಕ್ಕೆ ಡೈಜೆಷನ್ ಆಲಾರ್ಬಿಟ್ಟಕ್ಕೆ ಕೆಲವೊಂದು ರೋಗಗಳು ಅಟ್ಯಾಕ್ ಆಗಕ್ಕೆ ಚಾಲು ಮಾಡ್ತವೆ. ಅಂಥ ಟೈಮ್ದಾಗ ಏನದ, ನಾವು ಆ ವಾತಾವರಣ ಅಂತೂ ಈ ವರ್ಷ ಇಲ್ಲ, ಆ ವಾತಾವರಣ ಈ ವರ್ಷ ಇಲ್ಲರಿ. ಅದೊಂದು ನಾವು ಖುಷಿ ಪಡಿಬೇಕಾಗ್ಯದ. ಅದಕ್ಕೆ ಮಳೆ ಆಗ್ಯದ ತಂದು ಸಾಯಂಕಾಲ ಮುಂಜಾನೆ ಬೆಳಿಗ್ಗೆ ಹೊಡ್ಯಾಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಅಕ್ಟೋಬರ್ದಾಗ ಇದ್ದಟ್ಟು ಕ್ರಿಟಿಕಲ್ ಈ ಟೈಮ್ದಾಗ ಇರೋಂಗಿಲ್ಲ. ತಪ್ಪಲು ಹಾರ್ಡ್ ಇರ್ತದೆ ಈ ಟೈಮ್ದಾಗ. ಅಕ್ಟೋಬರ್ದಾಗ ಸ್ಮೂತ್ ಬರ್ತಿರ್ತದೆ. ಯಾಕೆ, ಬಿಸಿಲು ಪ್ರಮಾಣ ಕಡಿಮೆ ಇರೋದ್ರಿಂದ ಸ್ಮೂತ್ ಬರ್ತಿರ್ತದೆ. ಈಗ ಬಿಸಿಲು ಸಿಕ್ಕಾಪಟ್ಟಿರ್ತದೆ ರೀ. ಇವತ್ತು ಅರಳು ತಪ್ಪಲು ನಾಳೆಗೆ ಹಾಡಿಗೆ ಬಂದುಬಿಡ್ತದೆ, ಆ ರೀತಿ ಆಗ್ತಿರ್ತದೆ. ಅದಕ್ಕೇನದ, ಈ ರೀತಿ ನಮಗೆ ಮಳೆದು ಇನ್ನೂ ಎಕ್ಸ್ಪ್ಲೇನ್ ಮಾಡ್ಕೋತ ಹೋದ್ರೆ ಭಾಳ ಅದ ರೀ. ಏಟು ಹೇಳಿದ್ರು ಮುಗಿಯಲ್ಲ ಅಂದಂಗಿದು ಒಂದೊಂದು ವಿಷಯದ ಬಗ್ಗೆ. ಈಗ ನಾ ವಿಡಿಯೋ ಭಾಳ ದೊಡ್ಡದಾಗ್ತದೆ, ಬಟ್ ಈ ವಿಷಯ ಇಲ್ಲಿಗೆ ಮುಗಿಸ್ತೀನಿ ರೀ. ಇನ್ನೇನದ, ಕಡ್ಡಿ ಯಾವ ರೀತಿ ನಿಮ್ಗೆ ರೆಡಿ ಮಾಡಬೇಕಾಗ್ಯದ, ಮತ್ತು ಅದು ಹೆಂಗೆ ಮಾಡ್ಕೊಂಡ್ರೆ ಈ ಲೋಡ್ ಇದ್ದ ಪ್ಲಾಟ್ಗಳಿಗೆ ಯಾವ ರೀತಿ ಮಾಡ್ಕೋಬೇಕು, ಲೋಡ್ ಇಲ್ಲಾರ ಪ್ಲಾಟ್ಗಳು, ನೀರು ಕಮ್ಮಿ ಇದ್ದವರು, ನೀರು ಜಾಸ್ತಿ ಇದ್ದವರು, ಬಿಸಿಲು ಜಾಸ್ತಿ ಇದ್ದಕ್ಕೆ ಏನು ಮಾಡಬೇಕು, ಇಂಥದ್ರ ಬಗ್ಗೆ ಒಂದು ಸವಿಸ್ತಾರವಾಗಿ ಇದನ್ನು 10-15 ನಿಮಿಷನ ವಿಡಿಯೋ ಆಗ್ತದೆ. ವಿಡಿಯೋಗಳನ್ನದ ಸರಿಯಾಗಿ ಫಸ್ಟಿನ ಹಿಡ್ಕೊಂಡು ಲಾಸ್ಟಿನ ತನಕ ಕೇಳ್ರಿ. ಒಂದು ವಿಡಿಯೋದಾಗ ಒಂದೇ ಒಂದು ವಿಷಯ ಕಲ್ತ್ರೆ ಸಾಕ್ರಿ, ನಮ್ಮ ಜೀವನ ಚೇಂಜ್ ಆಗ್ತಿರ್ತದೆ. ನಾವೆಲ್ಲ ಮಾಡೋದಿದೆ ರೀ. ಒಳಗಿಂದು ಭಾಳಷ್ಟು ರೈತರು ಅಥವಾ ನಾವು ಏನು ಮಾಡ್ತಿರ್ತೀವಿ, ಒಂದು ಸ್ವಲ್ಪ ಕೇಳಿರ್ತೀವಿ, ಇಟ್ಟೇ ಬಿಟ್ಬಿಡ್ತೀವಿ. ವಿಡಿಯೋನ ಸೈಡ್ ಹೋಗೋದು ಮತ್ತೊಂದು ವಿಡಿಯೋನ ನೋಡಕ್ಕೆ ಹೋಗ್ತೀವಿ. ಆ ರೀತಿ ಮಾಡಬೇಡ್ರಿ, ತಿಳ್ಕೊರಿ. ನಾ ಹೇಳೋದು ಔಷಧ ಹೊಡ್ಯಕ್ಕೆ ಹೋಗ್ಬೇಡ್ರಿ, ಬಟ್ ಅಲ್ಲಿ ಇರುವಂಥ ಸಿಚುವೇಶನ್ನ ತಿಳ್ಕೊರಿ. ನಿಮ್ಮದೇ ಆದಂಥ ಔಷಧಗಳನ್ನು ಕಾಂಬಿನೇಷನ್ ಮಾಡ್ಕೊರಿ. ಕಾಂಬಿನೇಷನ್ ಮಾಡಿಕೊಂಡು ಸ್ಪ್ರೇ ಮಾಡಿಕೊಂಡು ಒಟ್ಟ ಹಾಳಾಗಬೇಡ್ರಿ. ಎಲ್ಲ ರೈತರಿಗೆ ದಯವಿಟ್ಟು ನನ್ನ ಕಳಕಳಿ ವಿನಂತಿ ಇದು, ಒಟ್ಟ ಹಾಳಾಗೋಕ್ಕೆ ಹೋಗ್ಬೇಡ್ರಿ. ನಾವು ಹಾಳಾದ್ರೆ ನಮ್ಗೆ ಎತ್ತವ್ರು ಯಾರೂ ಇರೋಂಗಿಲ್ಲ. ಅದ್ರ ಸಲುವಾಗಿ ನಾನು ನಿಮಗೆ ಹೇಳ್ತೀನಿ ರೀ, ಅವಕಾಶ ತಪ್ಪಿಸ್ಕೋಬೇಡ್ರಿ. ಅವಕಾಶನ ಸರಿಯಾದಂಥ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ನಾವು ಎಕರೆಗೆ 3-4 ಟನ್, ನಾವೆಲ್ಲ 5 ಟನ್ ಬೆಳೆಯಾಕತ್ತೀವಿ ರೀ. ಬಟ್ ಇದು ಭಾಳ ರಿಸ್ಕ್ ತೊಗೊತೀವಿ ನಾವು. 3-4 ಟನ್ ಬೆಳೀರಿ. ನಮ್ಮ ಎಲ್ಲವನ್ನು ಸಾಲುವಾಗಿ ಒಂದು ರೇಂಜ್ನಾಗ ಒಂದು ಹಂತಕ್ಕೆ ಯಾರ ಕೈಲೇ ಬಯಸ್ಕೊಲಾರಂಗೆ ಒಂದು ಹಂತಕ್ಕೆ ನಾವು ಬರ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.